ಹಾಯ್ ಗೈಸ್, ನೀವು ಕರುಂಗಾಲಿ ಮಾಲ ಬಗ್ಗೆ ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದ್ದಾವೆ. ಪಾಸಿಟಿವ್ ಎನರ್ಜಿಗೋಸ್ಕರ ಕರುಂಗಾಲಿ ಮಾಲವನ್ನು ಬಳಸ್ತಾರೆ ಅಂತ. ಆದ್ದರಿಂದ ನೀವೇನಾದರೂ ಕರುಂಗಾಲಿ ಮಾಲವನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಪರ್ಚೇಸನ್ನು ಮಾಡ್ಬೋದು, ಹಾಗೆ ಎಷ್ಟು ಅಮೌಂಟಿಗೆ ಸಿಗುತ್ತೆ ಅವೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಆನ್ಲೈನ್ನಲ್ಲಿ ಕರುಂಗಾಲಿ ಮಾಲವನ್ನು ಪರ್ಚೇಸನ್ನು ಮಾಡ್ಬೋದು, ಆಯಿತಾ? ಯಾವ ರೀತಿಯಾಗಿ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಗಾಯ್ಸ್, ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಅಮೆಝಾನನ್ನು ಓಪನ್ ಮಾಡ್ಕೊಳ್ಳಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಿಲ್ವಾ? ನಾನು ಅಮೆಝಾನನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿಕೊಂಡು ನಂತರ ಅಲ್ಲಿ ಸರ್ಚ್ ಆರ್ ಆಸ್ಕ್ ಅ ಕ್ವಶನ್ ಅಂತ ಇದೆಯಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ಕರುಂಗಾಲಿ ಮಾಲ ಅಂತ ಸರ್ಚ್ ಮಾಡಿ. ಕರುಂಗಾಲಿ ಮಾಲ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಸರ್ಚ್ ಮಾಡಿ ಆದಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಕರುಂಗಾಲಿ ಮಾಲ ಎಲ್ಲ ಕೂಡ ಕಾಣಿಸ್ತಿದ್ದಾವೆ. ಇಲ್ಲಿ 599, ಹಾಗೆ 999, ಹಾಗೆ 699 ಕೂಡ ಸಿಗುತ್ತೆ. ನಿಮಗೆ ಇಲ್ಲಿ ಎಲ್ಲ ಕೂಡ ಕಾಣಿಸ್ತಾ ಇದೆ. ನಿಮಗೆ ಅದು ಯಾವಾಗ ಡೆಲಿವರಿ ಆಗುತ್ತೆ ಅಂತ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಫಸ್ಟ್ ಆಪ್ಷನಲ್ಲಿ 599 ಇರೋದು 4 ಆಗಸ್ಟಕ್ಕೆ, ಒಂದು ವಾರದೊಳಗಡೆ ಎಲ್ಲ ಕೂಡ ಡೆಲಿವರಿ ಆಗುತ್ತೆ. ಯಾವುದನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ. ನಾನು ಈಗ 599 ಇದಿಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ತೀನಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೋಡಿ. ಕರುಂಗಾಲಿ ಮಾಲ ತೋರಿಸ್ತಾ ಇದೆ. ರೈಟಿಂದ ಲೆಫ್ಟಿಗೆ ಸ್ಕ್ರೋಲ್ ಮಾಡಿದರೆ ಅದರ ಡೀಟೇಲ್ಸ್ ಕೂಡ ನಿಮಗೆ ಕಾಣಿಸುತ್ತೆ. ಇಲ್ಲಿ 3 ಫೋಟೋಸ್ಗಳನ್ನು ಕೊಟ್ಟಿದ್ದಾರೆ. 3 ಅಲ್ಲ, ಸಾರಿ 5 ಫೋಟೋಸ್ಗಳನ್ನು ಕೊಟ್ಟಿದ್ದಾರೆ. ಈಗ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್. ಹಾಗೆ ನಂತರ ಕೆಳಗಡೆ ಸೈಜ್ ಇರುತ್ತೆ. 8 mm ಹಾಗೆ 6 mm ಎಲ್ಲ ಕೂಡ ಇದೆ. ನಿಮಗೆ ಯಾವ ಸೈಜಲ್ಲಿ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಿಮಗೆ ಬೈ ನೌ ಅಂತ ಇರುತ್ತೆ. ಬೈ ನೌ ಮೇಗಡೆ ಕ್ಲಿಕ್ ಮಾಡಿಕೊಂಡು ನೀವು ಸೇಮ್ ಪ್ರೊಸೀಜರ್, ನೀವು ಅಮೆಝಾನಲ್ಲಿ ಏನು ಪ್ರಾಡಕ್ಟನ್ನು ಆರ್ಡರ್ ಮಾಡೋದಕ್ಕೆ ಬಳಸ್ತೀರಾ ಅದೇ ಪ್ರೊಸೀಜರನ್ನು ಮುಂದುವರಿಸಿದರೆ ನೀವು ಆರ್ಡರನ್ನು ಆನ್ಲೈನಲ್ಲಿ ಮಾಡಿ ನೀವು ಪರ್ಚೇಸನ್ನು ಮಾಡ್ಬೋದು ಕರುಂಗಾಲಿ ಮಾಲವನ್ನು. ಗೈಸ್, ನಿಮಗೆ ಈಗ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಕರುಂಗಾಲಿ ಮಾಲವನ್ನು ಪರ್ಚೇಸನ್ನು ಮಾಡ್ಬೋದು ಅಂತ. ನಿಮಗೆ ಒಂದು ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟನ್ನು ಮಾಡ್ಬೋದು. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.